Good afternoon everyone. Fine. So after the EVS class, now I am going to take you the English class now. So here in this English class today we are going to start a very interesting story. We are going to see the very interesting lesson about a boy who is known for his loyalty, who is known for his love towards the teachers, who followed his teacher saying very punctually. Okay, this is about the story of a boy. ಇದು ಒಂದು ಹುಡುಗನ ಕಥೆ. ಆ ಹುಡುಗ ಹೇಗಿದ್ದ ಅಂದ್ರೆ ತನ್ನ ಟೀಚರ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದ. ಅವನ ಹೆಸರೇ ಇವಾಗ ಬುಕ್ಕಿನಲ್ಲಿ ಬರುತ್ತೆ. ಅಷ್ಟು ಅವನು ಫೇಮಸ್ ಆಗ್ಬಿಟ್ಟ. ಹೇಗೆ ಅಂದ್ರೆ ಅವನ ಒಂದು ಕಲಿಬೇಕನ್ನೋ ಒಂದು ಆಸೆ, ಅವನ ಹಾರ್ಡ್ ವರ್ಕು ಅಂಡ್ ಲವ್ ಟುವರ್ಡ್ಸ್ ದ ಟೀಚರ್ಸ್. ಟೀಚರ್ಸ್ ಹತ್ರ ಟೀಚರ್ ಮಾತುಗಳನ್ನ ಕೇಳೋದು, ಎಷ್ಟು ಮಟ್ಟಿಗೆ ಕೇಳ್ತಾ ಇದ್ದ, ಟೀಚರ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದ, ಗೌರವ ಕೊಡ್ತಾ ಇದ್ದ. ಟೀಚರ್ ಏನ್ ಹೇಳ್ತಾರೆ ಅವ್ರ ಮಾತನ್ನ ಮೀರ್ತಾ ಇರ್ಲಿಲ್ಲ, ಅವನು ಅದನ್ನ ಕಂಪಲ್ಸರಿ ಪಾಲಿಸ್ತಾನೆ ಇದ್ದ. ಓಕೆ, ಸೊ ಹಿಯರ್ ಅದಕ್ಕೆ ಅವನ ಹೆಸರು ಈಗೂ ಕೂಡ ಬುಕ್ ಅಲ್ಲಿ ಬರುತ್ತೆ. ಅಂಡ್ ದಿಸ್ ಸ್ಟೋರಿ ಈಸ್ ಅಬೌಟ್ ದಟ್ ಗ್ರೇಟ್ ಬಾಯ್, ಹೌ ಹಿ ಲರ್ನ್. ಸೊ ಬೈ what about his teacher, all these things we will see in this lesson. And the boy's name is nothing but the Ekalavya. So here the boy's name is what? Ekalavya. I think you all heard about this name. Yes, the story of Ekalavya. This is part 1, lesson number 10, Ekalavya part 1. So first see here, the Bhils are forest people. They live in little homes in the forest and eat the flesh of the animals and birds. Their children grow up among the sounds and the smells of the animals in the forest. Ekalavya was a Bhil child. He loved the forest. He learned to climb the trees and hunt the animals. He was never afraid of anything. So here the lesson starts like this. Now see here, the Bhils are forest people. Bhils ಅಂದ್ರೆ ಯಾರಂದ್ರೆ ಕಾಡು ಮನುಷ್ಯರು. ಕಾಡಿನಲ್ಲಿ ವಾಸವಾಗ್ತಕ್ಕಂಥ ಜನರಿಗೆ ಏನಂತ ಹೇಳ್ತಾರೆ? Bhils. ಕಾಡು ಜನ. ಕಾಡು ಮನುಷ್ಯ ಅಥವಾ ಕಾಡು ಜನ. ಭೀಲ್ಸ್ ಅಂದ್ರೆ ಯಾರು? ಕಾಡು ಜನ. ಕಾಡಿನಲ್ಲಿ ವಾಸವಾಗ್ತಕ್ಕಂಥ, ಕಾಡಿನಲ್ಲೇ ಇರೋ ಜನರಿಗೆ ಏನಂತ ಹೇಳ್ತಾರೆ? ಭೀಲ್ಸ್. In the forest, who will live in the forest only? No, you know about that. Who will live in the forest? They are called as the Bhils. So here the Bhils are forest people. ಈ Bhils, ಈ ಕಾಡು ಜನರು ಏನಿದ್ದಾರೆ ಅಂದ್ರೆ ಆ ಕಾಡು ಜನರಿಗೆ Bhils ಅಂತ ಕರೀತಾರೆ. ಈ ಕಾಡು ಜನರು ಅವರು ಎಲ್ಲಿ ವಾಸವಾಗ್ತಾರೆ? ಅವರು ಕಾಡಿನಲ್ಲಿ ವಾಸವಾಗಿದ್ರು. ಸೊ ಈ ಒಂದು ಕಾಡು ಜನರು ಎಲ್ಲಿ? ಕಾಡಿನಲ್ಲಿ ವಾಸವಾಗಿದ್ರು. ದೇ ಲಿವ್ ಇನ್ ದ ಲಿಟಲ್ ಹೋಮ್ಸ್ ಇನ್ ದ ಫಾರೆಸ್ಟ್. ಎಲ್ಲಿ ವಾಸವಾಗಿದ್ರು? ಕಾಡಿನಲ್ಲಿ ಅಂದ್ರೆ ಹಾಗೆ ಹೊರಗಡೆ ವಾಸವಾಗಿದ್ರ? ನೋ. ವಿಲ್ ದೇ ರೋಮಿಂಗ್ ಹಿಯರ್ ಅಂಡ್ ದೇರ್ ಇನ್ ದ ಫಾರೆಸ್ಟ್ ಅಂಡ್ ದೇ ಆರ್ ಲಿವಿಂಗ್ ಲೈಕ್ ದಟ್ ಓನ್ಲಿ? ನೋ. ಅವರು ಕಾಡಿನಲ್ಲಿ ತಮಗೆ ಅಂತ ಹೇಳಿ ಚಿಕ್ಕದಾಗಿರ್ತಕ್ಕಂಥ ಹಟ್ ತರ ಮನೆಗಳನ್ನ ಮಾಡಿಕೊಂಡು, ನಮ್ಮ ತರ RCC ಮನೆಗಳು ಅಲ್ಲ. They used to do the homes with the thatch, with the big leaves of the branches of the trees. By using them, they used to build their houses with the help of the tree parts. ಸೊ ಆ ಗಿಡಗಳಿಂದ ತಗೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ಎಲೆಗಳು, ಅದರ ಒಂದು ಬೇರು, ಗಿಡದಿಂದ ಸಿಗ್ತಕ್ಕಂಥ ಕಟ್ಟಿಗೆಗಳನ್ನು ಯೂಸ್ ಮಾಡಿ ಆ ಒಂದು ಕಾಡಿನಲ್ಲಿ ತಮಗಾಗಿರ್ತಕ್ಕಂಥ ಒಂದು ಚಿಕ್ಕ ಮನೆಗಳನ್ನ ಮಾಡಿಕೊಂಡು ವಾಸವಾಗಿದ್ರು. ಯಾರು? ಕಾಡು ಜನರು. ಕಾಡು ಜನರು ಕಾಡಿನಲ್ಲಿ ವಾಸವಾಗಿದ್ರು. ತಮಗೆ ಆಗಿರ್ತಕ್ಕಂಥ ಮನೆಗಳನ್ನ ಕಟ್ಕೊಂಡು ಆ ಕಾಡಿನಲ್ಲಿ ವಾಸವಾಗಿದ್ರು. ಅಂಡ್ ದೇ ಲಿವ್ ಇನ್ ದ ಲಿಟಲ್ ಹೋಮ್ಸ್ in the forest
ಅಂಡ್ ಈಟ್ ದ ಫ್ಲೆಶ್ ಆಫ್ ದ ಅನಿಮಲ್ಸ್ ಅಂಡ್ ದ ಬರ್ಡ್ಸ್. ಆ ಜನರು ಕಾಡಿನಲ್ಲಿ ವಾಸವಾಗ್ತಾ ಈಗ ಊಟ ಬೇಕಲ್ಲ, ಹಾಗೆ ವಾಸವಾದ್ರೆ ನಡೆಯುತ್ತಾ, ಊಟನೂ ಕೂಡ ಬೇಕು. ಟು ಲಿವ್, ಟು ಸರ್ವೈವ್ ದೇ ಆಲ್ಸೋ ನೀಡ್ ದ ಫುಡ್. ಅಂಡ್ ಫಾರ್ ದ ಫುಡ್ ದೇ ಡೋಂಟ್ ಯೂಸ್ ಟು ಈಟ್ ಲೈಕ್ ಅಸ್. ನಮ್ಮ ತರ ಅನ್ನ ಸಾರು ಬೇಳೆ ಚಪಾತಿ ಅದೆಲ್ಲ ಅಲ್ಲ. ಅವ್ರಿಗೆ ಕಾಡಿನಲ್ಲಿ ಏನ್ ಸಿಗುತ್ತೆ ಅದನ್ನೇ ಅವ್ರು ಏನ್ ಮಾಡ್ತಾರೆ, ಕಾಡಿನ ಹೊರಗಡೆ ಬರ್ತಾ ಇರ್ಲಿಲ್ಲ. ಅವರು ಕಾಡು ಒಳಗಡೆ ಇದ್ದು ಮನೆಗಳನ್ನ ಕಟ್ಕೊಂಡು ಅಲ್ಲೇ ವಾಸ ಮಾಡ್ಕೊಂತ, ಅಲ್ಲೇ ಆಟ ಆಡ್ತಾ, ಅಲ್ಲೇ ಬೆಳೀತ ಅವರು ಅಲ್ಲೇ ಸಿಗುವಂತಹ ಏನೋ ಫುಡ್, ಆ ಕಾಡಿನಲ್ಲೇ ಸಿಗುವಂತಹ ಆಹಾರವನ್ನ ತಗೊಂಡು ತಿಂತಾ ಇದ್ರು. ಹಾಗಾದ್ರೆ ಏನ್ ತಿಂತಾ ಇದ್ರು? ವಾಟ್ ದೇ ವರ್ ಯು ಈಟಿಂಗ್? ಹೀಲ್ಸ್. ಸೊ ಆ ಕಾಡಿನ ಜನರು ಕಾಡಿನಲ್ಲಿ ಮನೆಗಳನ್ನ ಕಟ್ಕೊಂಡು ಅಲ್ಲೇ ವಾಸವಾಗ್ತಾ ಆ ಕಾಡಿನಲ್ಲಿ ಸಿಗ್ತಕ್ಕಂತಹ ಪ್ರಾಣಿಗಳನ್ನ ಬೇಟೆಯಾಡಿ ಪ್ರಾಣಿಗಳ ಮಾಂಸವನ್ನ ತಿಂತಾ ಇದ್ರು. ಪಕ್ಷಿಗಳನ್ನ ಬೇಟೆಯಾಡಿ ಅಥವಾ ಕೊಂದು ಪಕ್ಷಿಗಳ ಮಾಂಸವನ್ನ ತಿಂತಾ ಇದ್ರು. ಅದು ಬಿಟ್ರೆ ಕಾಡಿನಲ್ಲಿ ಬಹಳಷ್ಟು ಗಿಡಗಳು, ಸೋ ಮೆನಿ ಪ್ಲೆಂಟಿ ಆಫ್ ಟ್ರೀಸ್ ವಿಲ್ ಬಿ ದೇರ್ ಇನ್ ದ ಫಾರೆಸ್ಟ್ ಅಂಡ್ ದೇ ಯೂಸ್ ಟು ಈಟ್ ದ ಫ್ರೂಟ್ಸ್ ಆಫ್ ದ ಫ್ಲವರ್ಸ್, ಸಮ್ ಕೈಂಡ್ ಆಫ್ ಈಟಿಂಗ್ ಫ್ಲವರ್ಸ್ ಫ್ರಮ್ ದ ಫಾರೆಸ್ಟ್ ಟ್ರೀಸ್. ಅಷ್ಟೇ ಅಲ್ಲ, ಆ ಒಂದು ಕಾಡಿನಲ್ಲಿ ಹೋಗ್ತಾ ಹೋಗ್ತಾ ಗಿಡಗಳಲ್ಲಿ ಹಣ್ಣು ಹಂಪಲ ಇದ್ರೆ ಅದನ್ನು ಕಿತ್ಕೊಂಡು ತಿಂತಾ ಇದ್ರು, ಅಥವಾ ತಿನ್ನುವಂತಹ ಹೂಗಳಿದ್ರೆ ಅದನ್ನ ಕಿತ್ಕೊಂಡು ತಿಂತಾ ಇದ್ರು, ತಿನ್ನುವಂತಹ ಎಲೆಗಳಿದ್ರೆ ಅದನ್ನ ಕೂಡ ಕಿತ್ಕೊಂಡು ತಿಂತಾ ಇದ್ರು. ಹೀಗೆ ಕಾಡಿನಲ್ಲಿ ಸಿಗುವಂತಹ ಪ್ರಾಣಿ ಪಕ್ಷಿಗಳ ಮಾಂಸವನ್ನ ತಿಂತ, ಹೂವು ಹಣ್ಣುಗಳನ್ನ ತಿಂತ, ಹೌದಾ, ಎಲೆಗಳನ್ನ ತಿಂತ ಈ ರೀತಿ ಅವರು ಜೀವನ ಸಾಗಿಸ್ತಾ ಇದ್ರು. ಎಲ್ಲಿ? ಕಾಡಿನಲ್ಲೇ ತಮಗೆ ಆಗಿರ್ತಕ್ಕಂಥ ಒಂದು ಮನೆಗಳನ್ನ ಕಟ್ಕೊಂಡು. Now see, they live in the little homes in the forest and eat the flesh of the animals and the birds. Their children grow up among the sounds. ಆ ಕಾಡಿನಲ್ಲಿ ವಾಸವಾಗ್ತಕ್ಕಂಥ ಜನರೇನಿದಾರ ಅವ್ರ ಮಕ್ಕಳಿಗೂ ಕೂಡ ಇದು ಹ್ಯಾಬಿಟ್ ಆಗಿಬಿಟ್ಟಿತ್ತು. ದೇ ಯೂಸ್ ಟು ಲೀವ್ ಅಮಾಂಗ್ ದ ಸೌಂಡ್. ಬಹಳಷ್ಟು ಸೌಂಡು, ಆ ಪಕ್ಷಿಗಳ ಒಂದು ಸೌಂಡು, ಪ್ರಾಣಿಗಳ ಸೌಂಡು, ನೀರಿನ ಸೌಂಡು, ಗಿಡಗಳು ಅಲ್ಲಾಡಿದ್ರೆ ಎಲೆಗಳ ಸೌಂಡು, ಈ ಎಲ್ಲಾ ಸೌಂಡ್ಗಳ ಮಧ್ಯೆನೆ ಬೆಳೀತಾ ಇದ್ರು ಆ ಮಕ್ಕಳು, ಆ ಕಾಡಿನ ಜನರ ಮಕ್ಕಳು. ಸೊ ದೇವರ್ ದ ಚಿಲ್ಡ್ರನ್, ದೇ ಆರ್ ಗ್ರೋಯಿಂಗ್ ಅಪ್ or grow up among the sounds and the smells of the animals in the forest. ಆ ಕಾಡಿನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ನಾನಾ ತರ ಪಕ್ಷಿಗಳು ಪ್ರಾಣಿಗಳಿಂದ ಬರ್ತಕ್ಕಂಥ ಶಬ್ದನ ಸೌಂಡ್ನ ಕೇಳಿ ಅಥವಾ ಆ ಪ್ರಾಣಿಗಳ ಸ್ಮೆಲ್ಗಳನ್ನ ತಗೊಂಡು ಈ ರೀತಿನೇ ಆ ಒಂದು ಸ್ಮೆಲ್ಲಲ್ಲೇ ಆ ಒಂದು ವಾಸನೆ ತಗೊಂತಾನೆ ಆ ಒಂದು ಸೌಂಡ್ ಕೇಳ್ತಾ ಅವರು. ಸೊ ದ ಚಿಲ್ಡ್ರನ್ ವರ್ ಗ್ರೋಯಿಂಗ್ ಅಪ್, ಬೆಳೆದ್ಬಿಟ್ಟಿದ್ರು ಅವರು. ಆ ಕಾಡಿನ ಜನರ ಮಕ್ಕಳು ಅಲ್ಲಿ ತಕ್ಕಂತ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ರು. ದೇ ಅಡ್ಜಸ್ಟೆಡ್ ಟು ದ ಕ್ಲೈಮೇಟ್. ಆ ಕಾಡಿನಲ್ಲಿ ಇರೋದನ್ನ ಕಲಿತ್ಬಿಟ್ಟಿದ್ರು. ಆ ಸೌಂಡನ್ನ ತಡ್ಕೊಳ್ಳೋದು, ಆ ಸ್ಮೆಲ್, ಪ್ರಾಣಿಗಳ ಸ್ಮೆಲ್ ಬರ್ತಾ ಇದ್ರೆ ಅದನ್ನ ತಡ್ಕೊಂಡು ಹಾಗೆ ಅಂತ ವಾತಾವರಣದಲ್ಲಿ ಬೆಳೀತಾ ಹೋಗ್ತಾ ಇದ್ರು. ನಾವು ಏಕಲವ್ಯ ವಾಸ್ ಅ ಭೀಲ್ ಚೈಲ್ಡ್. ನಾವು ದ ಕಮ್ ಹಿ ಕಮ್ಸ್. ಹೂ? ಏಕಲವ್ಯ. ಅದರಲ್ಲಿ ಒಬ್ಬ ಚಿಕ್ಕ ಮಗು ಇದ್ದ. ಅವನು ಕೂಡ ಇಂಥ ಕಾಡಲ್ಲೇ ಇದ್ದು ಅವನು ಕೂಡ ಪ್ರಾಣಿಗಳ ಒಂದು ಸ್ಮೆಲ್ ತಗೊಂತ, ಸೌಂಡ್ ಕೇಳ್ತಾ, ಅಲ್ಲಿ ಇಲ್ಲಿ ಆಟ ಆಡ್ತಾ, ಈ ರೀತಿ ಮಾಡ್ತಾ ಅವನು ಕೂಡ ಕಾಡಲ್ಲಿ ಬೆಳೆದು ಬಿಟ್ಟಿದ್ದ. ಯಾರೋ? ಏಕಲವ್ಯ. ಅಂಡ್ ಹಿಯರ್ ಏಕಲವ್ಯ ವಾಸ್ ಅ ಭೀಲ್ ಚೈಲ್ಡ್. ಅಂದ್ರೆ ಏಕಲವ್ಯನು ಕೂಡ ಕಾಡಿನ ಒಬ್ಬ ಮನುಷ್ಯ ಅಥವಾ ಕಾಡಿನ ಮನುಷ್ಯನ ಒಬ್ಬ ಮಗ. ಕಾಡಿನಲ್ಲೇ ಹುಟ್ಟಿರ್ತಕ್ಕಂಥ, ಕಾಡಿನಲ್ಲೇ ಬೆಳೆದಿರ್ತಕ್ಕಂಥ ಒಬ್ಬ ಮಗು ಏಕಲವ್ಯ. ಸೊ ಹಿಯರ್ ಏಕಲವ್ಯ ವಾಸ್ ಅ ಭೀಲ್ ಚೈಲ್ಡ್. ಹಿ ಲವ್ಡ್ ದ ಫಾರೆಸ್ಟ್. ಅವನಿಗೆ ಕಾಡಿನಲ್ಲಿ ಹುಟ್ಟು ಬೆಳೆದಿದ್ದು, ಅದಕ್ಕೆ ಅವನು ಆ ಫಾರೆಸ್ಟ್ ನ ಬಹಳ ಇಷ್ಟಪಡ್ತಾ ಇದ್ದ. ಆ ಕಾಡಿನಲ್ಲೇ ಹುಟ್ಟಿದ್ದ ಅವನು, ಆ ಕಾಡಿನಲ್ಲೇ ಬೆಳೆದ್ ಬಿಟ್ಟಿದ್ದ, ಎಲ್ಲಾ ತರದ್ದು ಕಲಿತು ಬಿಟ್ಟಿದ್ದ. ಸೊ ಅದಕ್ಕೆ ಅವನಿಗೆ ತನ್ನ ಕಾಡಂದ್ರೆ ಅಷ್ಟು ಇಷ್ಟ. You all will live in your home, in your houses, and you will love your home and houses very much. You don't want to go any other places to live, right? No, you cannot live in others' house. ಈಗ ನೀವು ನಿಮ್ಮ ಮನೆಯಲ್ಲೇ ವಾಸ ಮಾಡ್ತಿರೋ ತಾನೆ, ನಮಗೆಲ್ಲ ನಮ್ಮ ಮನೆ ಅಂದ್ರೆ ಬಹಳ ಇಷ್ಟ. ಅದು ಬಿಟ್ಟು ನಾವು ನಮ್ಮ ಮನೆನ ಬಿಟ್ಟು ಬೇರೆಯವ್ರ ಮನೆಯಲ್ಲೇ ಹೋಗಿ ಇರೋಕ್ಕಾಗುತ್ತಾ? ಅವ್ರ ಮನೆ ನಮ್ಗೆ ಇಷ್ಟ ಆಗುತ್ತಾ? ಇಲ್ಲ.
ಸೊ ಫಾರ್ ಅಸ್ ಅವರ್ ಹೋಮ್ ಓನ್ಲಿ ವೆರಿ ಲೈಕ್ಲಿ. ಲೈಕ್ ದ್ಯಾಟ್ ಅವನು ಕೂಡ ಏಕಲವ್ಯನು ಕೂಡ ಆ ಕಾಡಲ್ಲೇ ಹುಟ್ಟು ಕಾಡಲ್ಲೇ ಬೆಳೆದಿದ್ದರಿಂದ ಅವನಿಗೆ ತನ್ನ ಕಾಡಂದ್ರೆ ಬಹಳ ಇಷ್ಟ ಅಂತ. ಸೊ ಈ ಏಕಲವ್ಯ ಅಲ್ಲೇ ಬೆಳೆದ ಇದ್ದ, ಅವನಿಗೆ ತನ್ನ ಕಾಡಂದ್ರೆ ತನ್ನ ಮನೆ ಅಂದ್ರೆ ಅಷ್ಟು ಇಷ್ಟ ಅಂತ. ನಾವು ಹಿ ಲರ್ನ್ ಟು ಕ್ಲೈಂಬ್ ದ ಟ್ರೀಸ್. ಅಷ್ಟೇ ಅಲ್ಲ, ಅವನು ಕಾಡಲ್ಲಿ ಇದ್ಬಿಟ್ಟು ಹೇಗೆ ಗಿಡ ಮರಗಳನ್ನ ಹತ್ತಬೇಕು ಅದನ್ನ ಚೆನ್ನಾಗಿ ಕಲ್ಕೊಂಡ್ಬಿಟ್ಟಿದ್ದ. ಯಾರೋ ಏಕಲವ್ಯ ಕಾಡಿನಲ್ಲಿ ಬೆಳೀತಾ ಇದ್ದ, ಮತ್ತೆ ಕಾಡಿನಲ್ಲಿ ಬೆಳೀತಾ ಬೆಳೀತಾ ಗಿಡ ಮರಗಳನ್ನ ದೊಡ್ಡ ದೊಡ್ಡ ಗಿಡ ಮರಗಳನ್ನ ಹೇಗೆ ಫಾಸ್ಟ್ ಆಗಿ ಹತ್ತಬೇಕು ಅದನ್ನ ಅವನು ಕಲ್ತ್ಬಿಟ್ಟಿದ್ದ. ಹಿ ಲರ್ನ್ ಹೌ ಟು ಕ್ಲೈಂಬ್ ದ ಟ್ರೀಸ್. ಕ್ಯಾನ್ ಯು ಕ್ಲೈಂಬ್ ದ ಟ್ರೀ? ನೋ ನೋ. ಸೊ ಬಟ್ ಹಿ ಯೂಸ್ ಟು ಕ್ಲೈಂಬ್ ದ ಟ್ರೀಸ್ ವೆರಿ ಫಾಸ್ಟ್ಲಿ. ಅವನು ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಗಿಡಗಳನ್ನ ಇಷ್ಟು ಫಾಸ್ಟ್ ಆಗಿ ಹೀಗೆ ಹತ್ತುತ್ತಾ ಫಾಸ್ಟ್ ಆಗಿ ಹತ್ತು ಬಿಡ್ತಿದ್ದ. ಇಲ್ಲಿ ನೋಡೋವರೆಗೂ ಅಲ್ಲಿ ಬಂದು ಹೋಗ್ಬಿಡ್ತಿದ್ದ. ಅಷ್ಟು ಫಾಸ್ಟ್ ಅವನು ಗಿಡ ಮರಗಳನ್ನ ಹತ್ತೋದನ್ನ ಕಲ್ತ್ಬಿಟ್ಟಿದ್ದ ಕಾಡಲ್ಲಿ ಇದ್ದು. ಹಿ ಬೈ ಸ್ಟೇಯಿಂಗ್ ಇನ್ ದ ಫಾರೆಸ್ಟ್, ಬೈ ಗ್ರೋವಿಂಗ್ ಇನ್ ದ ಫಾರೆಸ್ಟ್, ಹಿ ಲರ್ನ್ ಟು ಕ್ಲೈಂಬ್ ದ ಟ್ರೀಸ್ ವೆರಿ ಫಾಸ್ಟ್ಲಿ. ಅಷ್ಟೇ ಅಲ್ಲ, ಹಿ ಆಲ್ಸೋ ಲರ್ನ್ ಟು ಹಂಟ್ ದ ಎನಿಮಲ್ಸ್. ಚಿಕ್ಕವನಿರುವಾಗ್ಲಿಂದಲೇ ಅವನು ಮರಗಳನ್ನ ಗಿಡಗಳನ್ನ ಹತ್ತೋದನ್ನು ಕಲಿತಾ ಅದ್ರ ಜೊತೆ ಪ್ರಾಣಿಗಳನ್ನ ಕೊಲ್ಲೋದನ್ನು ಬೇಟೆಯಾಡೋದನ್ನು ಕಲಿತ್ಬಿಟ್ಟಿದ್ದ. ಹಂಟ್ ಅಂದ್ರೆ ಬೇಟೆಯಾಡು. ಅವ್ರ ಹಿಂದ್ಗಡೆ ಓಡ ಹೋಗಿ ಆ ಪ್ರಾಣಿ ಬೇಕಂದ್ರೆ ಆ ಪ್ರಾಣಿನ ತನ್ನ ಬಾಣದ ಹೇಗೆ ಹೌ ದೇ ಯೂಸ್ ಟು ಹಂಟ್ ದ ಅನಿಮಲ್ಸ್ ಇನ್ ದೋಸ್ ಡೇಸ್, ಹೇಗೆ ಕೊಲ್ತಾ ಇದ್ರು ಅವರು? ಸೊ ದೇ ಯೂಸ್ ಟು ಹ್ಯಾವ್ ದ ಆರೋಸ್. ಬಿಲ್ಲು ಬಾಣ ಇರ್ತಿತ್ತು ಅವ್ರ ಹತ್ರ. ಸೊ ಆ ಬಿಲ್ಲು ಬಾಣನ ಯೂಸ್ ಮಾಡಿ ಅವ್ರು ಏನ್ ಮಾಡ್ತಾ ಇದ್ರು, ಕರೆಕ್ಟ್ ಆ ಪ್ರಾಣಿಯಲ್ಲಿ ಹೋಗ್ತಾ ಇದೆ ಅಂದ್ರೆ ಮೆಲ್ಲಗೆ ಅದ್ರ ಹಿಂದೆ ಹೋಗಿ ಸೌಂಡ್ ಮಾಡ್ಲಾರ್ದೆ ಗುರಿನ ಇಟ್ಟು ಆ ಬಾಣನ ಬಿಟ್ಬಿಟ್ರೆ ಆ ಬಾಣ ಹೋಗಿ ಆ ಪ್ರಾಣಿನ ತಲುಪ್ಬಿಡ್ತಿತ್ತು. ತಾಗ್ಬಿಟ್ರೆ ಆ ಪ್ರಾಣಿ ಅಲ್ಲೇ ಸತ್ಬಿಟ್ರೆ ಆ ರೀತಿ ಅವರು ಆ ಪ್ರಾಣಿನ ತಗೊಂಡು ಆ ಮಾಂಸನ ತಿಂತಾ ಇದ್ರು. ಹೀಗೆ ಪ್ರಾಣಿಗಳನ್ನ ಬೇಟೆಯಾಡುವುದು ಕೂಡ ಇವನು ಏಕಲವ್ಯ ಕಲಿತ್ಬಿಟ್ಟಿದ್ದ. ಸೊ ದಿಸ್ ಏಕಲವ್ಯ ಲರ್ನ್ಡ್ ದ ಹಂಟಿಂಗ್ ಆಲ್ಸೋ. He learned not only he learned climbing the trees, he also learned how to hunt the animals, how to hunt the birds. ಅಷ್ಟೇ ಅಲ್ಲ, ಸುಮ್ಮನೆ ಮರ ಗಿಡಗಳನ್ನ ಹತ್ತೋದಷ್ಟೇ ಕಲ್ತಿಲ್ಲ ಅವನು ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪಕ್ಷಿಗಳನ್ನ, ಪ್ರಾಣಿಗಳನ್ನು ಕೂಡ ಬೇಟೆಯಾಡೋದನ್ನ ಕೊಲ್ಲೋದನ್ನ ಕಲಿತ್ಬಿಟ್ಟಿದ್ದ. ಸೊ ಹಿಯರ್ ಏಕಲವ್ಯ ಬೈ ಸ್ಟೇಯಿಂಗ್ ಇನ್ ದ ಫಾರೆಸ್ಟ್ ಅಲ್ಲಿ ಇದ್ಬಿಟ್ಟು he was never afraid of anything. ಅವನು ಎಷ್ಟು ಸ್ಟ್ರಾಂಗ್ ಇತ್ತಂದ್ರೆ ಏಕಲವ್ಯ ಯಾವುದಕ್ಕೂ ಹೆದರ್ತಾ ಇರಲಿಲ್ಲಂತೆ. ಅವನು ಯಾವುದೇ ಪ್ರಾಣಿ ಬರಲಿ, ಎಂತ ದೊಡ್ಡ ಪ್ರಾಣಿ ಬಂದ್ರೂ ಕೂಡ ಅವನು ಹೆದರ್ತಾ ಇರಲಿಲ್ಲ. ಅದ್ರ ಹಿಂದೆ ಅದಕ್ಕೆ ಬೆನ್ನು ಹಟ್ಟಿ ಹೋಗಿ ಅದನ್ನ ಸಾಯಿಸ್ತಾ ಇದ್ದ. ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಅವನು ಬೆಳೆದ್ಬಿಟ್ಟಿದ್ದ. ಯಾರು? ಏಕಲವ್ಯ. ಯಾವುದು ಹೆದರಿಕೆ ಇರ್ಲಾರ್ದೆ, ಯಾವುದು ಭಯ ಇರ್ಲಾರ್ದೆ ಅವನು ಪ್ರಾಣಿ ಪಕ್ಷಿಗಳ ಹಿಂದೆ ಓಡಿ ಹೋಗಿ ಅದನ್ನ ಕೊಲ್ತಾ ಇದ್ದ. ಅಂಡ್ ಫಾರೆಸ್ಟ್ ಅಲ್ಲಿ, ಕಾಡಿನಲ್ಲಿ ಯಾವುದೇ ಪ್ರಾಣಿಯಿಂದ ಭಯ ಇರಲಾರ್ದೆ ಹಾಗೆ ಚೆನ್ನಾಗಿ ಆಟ ಆಡ್ತಾ ಇದ್ದ ಏಕಲವ್ಯ. ಸೊ ಹಿಯರ್ ಹಿ ಇಸ್ ಅ ವೆರಿ ಸ್ಟ್ರಾಂಗ್ ಬಾಯ್. ನಾವು ಸಿ ಹಿಯರ್ ಇನ್ ದ ಸೇಮ್ ಫಾರೆಸ್ಟ್ ಅವನು ಈ ರೀತಿ ವಾಸವಾಗಿದ್ದ, ಬೆಳೀತಾ ಹೋಗ್ತಾ ಇದ್ದ. ಅದೇ ಕಾಡಲ್ಲಿ ಇನ್ ದ ಸೇಮ್ ಫಾರೆಸ್ಟ್ ದೇರ್ ವಾಸ್ ಅ ಮ್ಯಾನ್ ಕಾಲ್ಡ್ ದ್ರೋಣ ಅಥವಾ ದ್ರೋಣಾಚಾರ್ಯ. So in the same forest there was a man called Drona. He had a school for the princes of the land. He taught the princes to read and write, to ride on horse, to hunt and to use the weapons in the battles. ಅದೇ ಕಾಡಲ್ಲಿ, ಏಕಲವ್ಯ ಇರ್ತಕ್ಕಂಥ ಕಾಡಲ್ಲಿ ಒಬ್ಬ ದ್ರೋಣ ಅಥವಾ ದ್ರೋಣಾಚಾರ್ಯ ಅನ್ನೋ ಒಬ್ರು ಹಿರಿಯರು. ಅವರು ಯಾರು? ಗುರುಗಳು. ದ್ರೋಣಾಚಾರ್ಯ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಏಕಲವ್ಯ ವಾಸ ಮಾಡ್ತಕ್ಕಂಥ ಕಾಡಿನಲ್ಲಿ ದ್ರೋಣ ಅಥವಾ ದ್ರೋಣಾಚಾರ್ಯ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಹೂ ಇಸ್ ದಿಸ್ ದ್ರೋಣಾಚಾರ್ಯ? ದಿಸ್ ದ್ರೋಣಾಚಾರ್ಯ ಇಸ್ ನಥಿಂಗ್ ಬಟ್ ದ್ರೋಣ ಅಥವಾ ದ್ರೋಣಾಚಾರ್ಯ ಇಸ್ ಅ ಟೀಚರ್. ಅವರು ಗುರುಗಳಾಗಿದ್ರು. ಯಾರೋ? ದ್ರೋಣಾಚಾರ್ಯ. ಅವರು ಗುರುಗಳಾಗಿದ್ರು. ಅದೇ ಕಾಡಿನಲ್ಲಿ ವಾಸವಾಗಿದ್ರು ಅವರು. ಏಕಲವ್ಯ ಇರ್ತಕ್ಕಂಥ ಕಾಡಿನಲ್ಲಿ ಅವರು ಕೂಡ ಇದ್ರು. ಅವರ ಹೆಸರು ಏನಂದ್ರೆ ದ್ರೋಣ ಅಥವಾ ದ್ರೋಣಾಚಾರ್ಯ. ಹಾಗಾದ್ರೆ ಏನ್ ಮಾಡ್ತಾ ಇದ್ರು ಅವರು?
ಟೀಚರು. ಏನಂದ್ರೆ he had a school for the princess of the land. he had the schools for the princess of the land. ಅವರು ಯಾರಿಗೆ ಟೀಚರ್ ಆಗಿದ್ರಂದ್ರೆ ಆ ಒಂದು ಕಾಡಿನ ಹೊರಗಡೆ ಇರ್ತಕ್ಕಂಥ ರಾಜರು ಮಹಾರಾಜರು ಇರ್ತಾ ಇರಲಿಲ್ಲ. ಕಿಂಗ್ಸ್ ಪ್ರಿನ್ಸಸ್ ವಿಲ್ ಬಿ ದೇರ್ ನೋ, ಸಾರಿ ಕಿಂಗ್ಸ್ ವಿಲ್ ಬಿ ದೇರ್ ನೋ. ಸೊ ಆ ರಾಜರ ಮಕ್ಕಳಿಗೆ ಮಹಾರಾಜರ ಮಕ್ಕಳಿಗೆ ಇವರು ಓದಿಸ್ತಾ ಇದ್ರು. ಆ ರಾಜರು ಮಹಾರಾಜರು ಇದ್ರಲ್ಲ, ಅವರು ಎಲ್ಲ ರಾಜರು ಮಹಾರಾಜರು ಅವ್ರ ಮಕ್ಕಳನ್ನ ಕಲಿಸೋಕೆ ದ್ರೋಣಾಚಾರ್ಯ ಹತ್ರ ಕಳಿಸ್ತಾ ಇದ್ರು, ಇವ್ರ ಸ್ಕೂಲಿಗೆ ಕಳಿಸ್ತಾ ಇದ್ರು. And this Dronacharya is having the school, not like this, like a blackboard and all things. They used to take the school or they used to take the class outside, under the tree. ಆಗಿನ ಕಾಲದಲ್ಲಿ ಯಾವುದು ಸ್ಕೂಲು, ಚಾಕ್, ಬೋರ್ಡ್, ಪೆನ್ಸಿಲ್, ರಬ್ಬರ್, ಬುಕ್ಸ್, ಟೆಕ್ಸ್ಟ್ ಬುಕ್ಸ್ ಇದೆಲ್ಲ ಇರಲಿಲ್ಲ. ಹಾಗಾದ್ರೆ ಅವರು ಕಾಡಿನಲ್ಲೇ ಏನ್ ಮಾಡ್ತಾ ಇದ್ರು, ಒಂದು ಗಿಡದ ಕೆಳಗಡೆ ನೆರಳಿಗೆ ಕೂತ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರು, ಮಕ್ಕಳನ್ನ ಪಾಠ ಕಲಿಸ್ತಾ ಇದ್ರು, ಬರೆಯೋದು ಓದೋದನ್ನ ಕಲಿಸ್ತಾ ಇದ್ರು. ಹಾಗಾದ್ರೆ ಬರೆಯೋದು ಹೇಗಂದ್ರೆ, ಅದು ಒಂದು ಬರೆಯೋದಂದ್ರೆ ಎಲೆಗಳನ್ನ ಬೇರೆ ಬೇರೆ ಕಲರ್ ಇರ್ತಕ್ಕಂಥ ಎಲೆಗಳನ್ನ ಜಜ್ಜಿ ಅದ್ರ ರಸ ತೆಗೆದ್ಬಿಟ್ರೆ ಅದು ಕಲರ್ ಆಗುತ್ತೆ. ಮತ್ತೆ ನವಿಲಿನ ಪುಕ್ಕೆ ಅಥವಾ ಯಾವುದೇ ಪಕ್ಷಿಯ ಹಿಂದಿನ ಪುಕ್ಕೆನ ತಗೊಂಡ್ಬಿಟ್ಟು ಅದನ್ನ ಚೂಪ್ ಮಾಡಿ ಅದನ್ನ ಪೆನ್ಸಿಲ್ ತರ ಮಾಡಿ ಆ ಒಂದು ಕಲರ್ ಅಲ್ಲಿ ಎದ್ಬಿಟ್ಟು ಬರೀತಾ ಇದ್ರು. ಸೊ ಈ ರೀತಿ he used to take the school, he is having the school and he used to teach the princess of the land. ಕೇವಲ ಅವನು ರಾಜರ ಮಕ್ಕಳಿಗೆ ಅಷ್ಟೇ ಓದಿಸ್ತಾ ಇದ್ದ. ಏನು ಓದಿಸ್ತಾ ಇದ್ದ? ಸೊ he taught the princess to read and write. ಹಾಗಾದ್ರೆ ಅವರು ಆ ರಾಜರ ಮಕ್ಕಳಿಗೆ ಓದೋದನ್ನ ಬರೆಯೋದನ್ನ ಕಲಿಸ್ತಾ ಇದ್ರು. ಅಂಡ್ ದಿಸ್ ದ್ರೋಣಾಚಾರ್ಯ he only used to teach the ಪ್ರಿನ್ಸಸ್. ಅಂದ್ರೆ ರಾಜರ ಮಕ್ಕಳು ಏನಿರ್ತಾರಲ್ಲ, ಚಿಕ್ಕ ರಾಜರು ಏನಿರ್ತಾರಲ್ಲ, ಅವ್ರಿಗೆ ಮಾತ್ರ ಅವನು ಏನ್ ಮಾಡ್ತಾ ಇದ್ದ, ಓದೋದನ್ನ ಬರೆಯೋದನ್ನ ಪ್ರತಿಯೊಂದನ್ನು ಕಲಿಸ್ತಾ ಇದ್ದ. ಬೇರೆ ಯಾರಾದ್ರೂ ಸಾದಾ ಜನ ಇದ್ದಾರಂದ್ರೆ, ನಾರ್ಮಲ್ ಜನ ಇದ್ದಾರಂದ್ರೆ, ಮಕ್ಕಳು ಇದ್ದಾರಂದ್ರೆ ಅವ್ರನ್ನ ಅವನು ಕಲಿಸ್ತಾ ಇರಲಿಲ್ಲ. ಸೊ he taught the princess to read and write. ಅಷ್ಟೇ ಅಲ್ಲ, ಓದೋದು ಬರೆಯೋದಷ್ಟೇ ಕಲಿಸ್ತಾ ಇರಲಿಲ್ಲ, ಅದ್ರ ಜೊತೆಗೆ ಅವನು ಏನ್ ಮಾಡ್ತಾ ಇದ್ದ, ಟು ರೈಡ್ ಆನ್ ದ ಹಾರ್ಸ್. ಆ ರಾಜರ ಮಕ್ಕಳಿಗೆ ಓದೋದನ್ನು ಕಲಿಸ್ತಾ ಇದ್ದ, ಬರೆಯೋದನ್ನು ಕಲಿಸ್ತಾ ಇದ್ದ, ಅದ್ರ ಜೊತೆಗೆ ಕುದುರೆ ಸವಾರಿ ಮಾಡೋದನ್ನು ಕಲಿಸ್ತಾ ಇದ್ದ. ಟು ರೈಡ್ ಆನ್ ದ ಹಾರ್ಸ್, ಕುದುರೆ ಸವಾರಿ ಮಾಡೋದನ್ನು ಕಲಿಸ್ಬಿಟ್ಟು, ಅಂಡ್ ಆಲ್ಸೋ ಟು ಹಂಟ್, ಕುದುರೆ ಸವಾರಿ ಮಾಡೋದನ್ನ ಅಥವಾ ಪ್ರಾಣಿಗಳ ಬೇಟೆಯಾಡೋದನ್ನು ಕಲಿಸ್ತಾ ಇದ್ದ, ಅದ್ರ ಜೊತೆಗೆ ಹೇಗೆ ಬೇಟೆಯಾಡಬೇಕನ್ನೋದು. ಅಂಡ್ ಆಲ್ಸೋ ಟು ಯೂಸ್ ದ ವೆಪನ್ಸ್ ಇನ್ ದ ಬ್ಯಾಟಲ್. ಅಷ್ಟೇ ಅಲ್ಲ, ಮತ್ತೆ ವೆಪನ್ಸ್ ಗಳನ್ನ ಬ್ಯಾಟಲ್ ಯುದ್ಧ ನಡಿಬೇಕಾದ್ರೆ ಆ ಒಂದು ವೆಪನ್ಸ್ ಗಳನ್ನ ಹೇಗೆ ಯೂಸ್ ಮಾಡಬೇಕು, ಆ ವಸ್ತುಗಳನ್ನ ಯುದ್ಧದಲ್ಲಿ ಹೇಗೆ, ಯಾವ ವಸ್ತುನ ಹೇಗೆ ಯೂಸ್ ಮಾಡ್ಬೇಕನ್ನೋದನ್ನ ಅದನ್ನು ಕೂಡ ಅವನು ರಾಜರ ಮಕ್ಕಳಿಗೆ ಕಲಿಸ್ತಾ ಇದ್ದ. ಹೂ ದ್ರೋಣಾಚಾರ್ಯ. ದ್ರೋಣಾಚಾರ್ಯ used to teach the princes of the land in his school. He used to teach them how to read, how to ride the horses, how to hunt the animals, and also how to use the weapons in the battles against the enemies. ದ್ರೋಣಾಚಾರ್ಯ ಹತ್ರ ಅದೇ ಏಕಲವ್ಯ ಇರ್ತಕ್ಕಂಥ ಕಾಡಲ್ಲಿ ದ್ರೋಣಾಚಾರ್ಯ ಅನ್ನೋ ಟೀಚರ್ ಇದ್ರು. ಅವರು ರಾಜರ ಮಕ್ಕಳಿಗೆ ಮಾತ್ರ ಕಲಿಸ್ತಾ ಇದ್ರು, ಪಾಠವನ್ನ ಹೇಳ್ಕೊಡ್ತಾ ಇದ್ರು ತಮ್ಮ ಸ್ಕೂಲಲ್ಲಿ. ಅವರು ಅದ್ರ ಜೊತೆಗೆ ರಾಜರ ಮಕ್ಕಳಿಗೆ ಏನೇನ್ ಕಲಿಸ್ತಾ ಇದ್ರಂದ್ರೆ, ಬರೆಯೋದನ್ನ ಕಲಿಸ್ತಾ ಇದ್ರು, ಓದೋದನ್ನ ಕಲಿಸ್ತಾ ಇದ್ರು, ಅದ್ರ ಜೊತೆಗೆ ಕುದುರೆ ಸವಾರಿ ಮಾಡೋದನ್ನ ಕಲಿಸ್ತಾ ಇದ್ರು, ಅನಿಮಲ್ಸ್ ಹಂಟಿಂಗ್ ಅಥವಾ ಪ್ರಾಣಿಗಳ ಬೇಟೆಯಾಡೋದನ್ನ ಕಲಿಸ್ತಾ ಇದ್ರು. ಅಲಾಂಗ್ ವಿತ್ ದಟ್ ಹೌ ಟು ಯೂಸ್ ದ ವೆಪನ್ಸ್ ಇನ್ ದ ಬ್ಯಾಟಲ್. ಅದ್ರ ಜೊತೆಗೆ ಯುದ್ಧದಲ್ಲಿ ವೆಪನ್ಸ್ ಅದನ್ನ ಹೇಗೆ ಶಸ್ತ್ರಗಳನ್ನ ಹೇಗೆ ಯೂಸ್ ಮಾಡ್ಬೇಕನ್ನೋದನ್ನ ಕೂಡ ಅವರು ಆ ರಾಜರ ಮಕ್ಕಳಿಗೆ ಕಲಿಸ್ತಾ ಇದ್ರು. ನಾವು see here, he was a great bowman. ಹಾಗಾದ್ರೆ ಈ ಒಂದು ದ್ರೋಣಾಚಾರ್ಯ ಇದ್ದಾರಲ್ಲ, ಅವರು ಒಂದು ದೊಡ್ಡ ಗ್ರೇಟ್ ಬೋಮ್ಯಾನ್. ಬೋಮ್ಯಾನ್ ಅಂದ್ರೆ ದೊಡ್ಡ ಬಹಳ ಹೆಸರು ಮಾಡಿರ್ತಕ್ಕಂಥ ಅವರು ಬಿಲ್ವಿದ್ದಕಾರ. ಅಂದ್ರೆ
ಬಿಲ್ವಿದ್ಯೆ ಅಥವಾ ಬಾಣವನ್ನು ನಡೆಸೋದ್ರಲ್ಲಿ ಮಹಾನವರು. ಅವ್ರು ಹಾಗೆ ಬಾಣನ ಯಾರು ನಡೆಸ್ತಾ ಇರಲಿಲ್ಲ. ಅವ್ರು ಎಷ್ಟು ಕರೆಕ್ಟಾಗಿ ಗುರಿ, ಎಲ್ಲಿ ಗುರಿ ಇಡ್ಬೇಕು ಅಲ್ಲಿಟ್ರೆ ಆ ಒಂದು ಗುರಿ ತಪ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ನಡೆಸ್ತಾ ಇದ್ರು. ಈಸ್ ಕಾಲ್ಡ್ ಆಸ್ ಅ ಬೋಮ್ಯಾನ್, ಗ್ರೇಟ್ ಬೋಮ್ಯಾನ್, ಬಿಲ್ವಿದ್ಯೆಕಾರ, ಮಹಾನ್ ಬಿಲ್ವಿದ್ಯೆಕಾರ. ಓಕೆ, ಈಸ್ ಅ ವೆರಿ ಗ್ರೇಟ್ ಬೋಮ್ಯಾನ್. ಅವರು ದೊಡ್ಡ ಬಿಲ್ವಿದ್ಯೆಕಾರ ಆಗಿದ್ರು. ಅವರು ಬಾಣ ಎಷ್ಟು ಫಾಸ್ಟ್ ಆಗಿ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ರಂದ್ರೆ, ಅವ್ರು ಯಾವುದೇ ಪ್ರಾಣಿನ ಒಂದು ಬಾಣ ಇಟ್ಟು ಹೊಡೆದ್ರೆ, ಯಾವುದೇ ಒಂದು ಪ್ರಾಣಿಗೆ ಗುರಿ ಇಟ್ಟು ಬಾಣದ ಜೊತೆ ಹೊಡೆದ್ಬಿಟ್ರೆ ಕರೆಕ್ಟ್ ಆ ಬಾಣ ಹೋಗಿ ಆ ಪ್ರಾಣಿನೇ ಹೊಡ್ತಾ ಇತ್ತು. ಅಷ್ಟು ಕರೆಕ್ಟ್ ಆಗಿ ಅವರು ಬಾಣನ ನಡೆಸ್ತಾ ಇದ್ರು, ಬಿಡ್ತಾ ಇದ್ರು. ಅಷ್ಟು ಅವರು ಪರ್ಫೆಕ್ಟ್ ಆಗಿದ್ರು ಅದರಲ್ಲಿ. ಯಾರೋ ದ್ರೋಣಾಚಾರ್ಯ. ನಾವು ಸಿ ಹಿಯರ್, he was a very great bowman. His arrow never missed its mark. ಅವರ ಒಂದು his arrow never missed a mark ಅಂದ್ರೆ ಅವರ ಒಂದು ಬಾಣ ಯಾವತ್ತೂ ಅವ್ರು ಇಟ್ಟಿರ್ತಕ್ಕಂಥ ಗುರಿನ ತಪ್ಪೇ ಇಲ್ಲಂತೆ. ಅಷ್ಟು ಚೆನ್ನಾಗಿ ನಡೆಸ್ತಾ ಇದ್ರು. ಸೊ ಹಿಯರ್ his arrow never missed its mark and it had the speed of lightning. But the Drona was a very proud man too. ಅವರು ನಡೆಸ್ತಕ್ಕಂಥ ಬಾಣ ಏನಿದೆ ಅಲ್ಲ, ಹೇಗೆ ನಡೆಸ್ತಾ ಇದ್ರು ಅಂದ್ರೆ, ಅಲ್ಲಿ ಒಂದು ಪ್ರಾಣಿ ಹೋಗ್ತಾ ಇದೆ ಅಂದ್ರೆ, ಜಿಂಕೆ ಓಡ್ತಾ ಇದೆ ಅಂದ್ರೆ ಕರೆಕ್ಟಾಗಿ ಅದ್ರ ಮುಖದ ಅದು ಹೋಗ್ತಾ ಇದೆ ಅಂದ್ರೆ ಅದು ಕರೆಕ್ಟಾಗಿ ಅದು ಬಾಣನ ಗುರಿನ ಇಟ್ಬಿಟ್ಟು, when he aim in the arrow he will live and that arrow will directly go to the deer and it will kill. ಅಂಡ್ ಅವರು ಹೇಗೆ ಗುರಿ ಇತ್ತಂದ್ರೆ, ಅವರು ಆ ಒಂದು ಪ್ರಾಣಿ ಹೀಗೆ ಓಡ್ತಾ ಇದೆ ಅಂದ್ರೆ ಮುಂದೆ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೊಂಡು ಕರೆಕ್ಟ್ ಗುರಿ ಇಟ್ಟು ಬಾಣ ಬಿಟ್ಬಿಟ್ರೆ ಸರಿಯಾಗಿ ಆ ಪ್ರಾಣಿಗೆ ಹೋಗಿ ಚುಸ್ತಾ ಇತ್ತು, ತಲುಪ್ತಾ ಇತ್ತು, ನಾಡ್ತಿತ್ತು. ಓಕೆ, ಸೊ ಹಿಯರ್ ದಟ್ ಮಚ್ ಸ್ಟ್ರಾಂಗ್ ಏಮ್ ವಾಸ್ ದೇರ್. ದಟ್ಸ್ ವೈ ಹಿ ಈಸ್ ಕಾಲ್ಡ್ ಆಸ್ ಅ ವೆರಿ ಗ್ರೇಟ್ ಬೋಮ್ಯಾನ್. ಯಾವತ್ತೂ ಅವ್ರ ಗುರಿ ತಪ್ಪಿಲ್ಲಂತೆ. ಅವ್ರ ಗುರಿ ಬಾಣ ಬಿಟ್ರೆ ಹೇಗೆ ಹೋಗ್ತಾ ಇತ್ತಂದ್ರೆ ಅದು ಲೈಕ್ ಅ ಲೈಟಿಂಗ್. ಕರೆಂಟ್ ಹೇಗೆ ಪಾಸ್ ಆಗುತ್ತೆ ನೋಡಿ, ಸಿಡಿಲಿನ ಕರೆಂಟ್, ಮಳೆ ಆಗ್ತಿರ್ಬೇಕಾದ್ರೆ ಸಿಡಿಲು ಕರೆಂಟ್ ಎಲ್ಲ ಬರುತ್ತೆ ತಾನೆ, ಅದು ಹೇಗೆ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಅಷ್ಟು ಫಾಸ್ಟ್ ಇವ್ರ ಬಾಣ ಹೋಗ್ತಾ ಇತ್ತು. ದಟ್ಸ್ ವೈ ಹಿ ಈಸ್ ಕಾಲ್ಡ್ ಆಸ್ ಅ ಗ್ರೇಟ್ ಬೋಮ್ಯಾನ್. ಬಟ್ ಹಿ ಈಸ್ ಅ ವೆರಿ ಪ್ರೌಡ್ ಮ್ಯಾನ್ ಟು. ಅದ್ರ ಜೊತೆಗೆ ಅಷ್ಟೆಲ್ಲ ಅವ್ರ ಹತ್ರ ಕಲೆ ಇದ್ರೆ, ಅಷ್ಟೆಲ್ಲ ಅವರು ಎಲ್ಲರೂ ಅಷ್ಟು ವಿದ್ಯೆ ಇದ್ದ ಮೇಲೂ ಅವರು, ಆ ದ್ರೋಣಾಚಾರ್ಯ ಟೀಚರು, ಅವ್ರಿಗೆ ಸ್ವಲ್ಪ ಜಂಬ ಇತ್ತು. ಹಿ ವಾಸ್ ಅ ವೆರಿ ಪ್ರೌಡ್ ಮ್ಯಾನ್. ಸ್ವಲ್ಪ ಎಲ್ಲ ತರದ ವಿದ್ಯೆ ಅವ್ರಿಗೆ ಬರ್ತಾ ಇದ್ರೂ ಕೂಡ ಅವ್ರಿಗೆ ಸ್ವಲ್ಪ ಎಲ್ಲೋ ಒಂದು ಜಂಬ ಇತ್ತು. ಏನ್ ಜಂಬ ಇತ್ತಂದ್ರೆ, ನಾನು ರಾಜನ ಮಕ್ಕಳಿಗೆ ಮಾತ್ರ ಕಲಿಸ್ತೀನಿ, ಬೇರೆ ಯಾವುದೇ ಮಕ್ಕಳು ಬಂದರೂ ಕೂಡ ನಾನು ಕಲಿಸಲ್ಲ. ಯಾಕಂದ್ರೆ ಅದು ನನ್ನ ಮರ್ಯಾದೆ ಪ್ರಶ್ನೆ. ಬೇರೆ ಯಾವುದೋ ಬಡವ್ರ ಮಕ್ಕಳಿಗೆ ಕಲಿಸ್ಬಿಟ್ರೆ ಬೇರೆ ರಾಜನ ಮಕ್ಕಳು ನನ್ನ ಹತ್ರ ಬರೋದಿಲ್ಲ, ಒಂಥರ ಅನ್ಕೊಂಡ್ಬಿಡ್ತಾರೆ ನನ್ನನ್ನು ನೋಡಿ. ದೇ ವಿಲ್ ಫೀಲ್ ಸಮಥಿಂಗ್ ಅಬೌಟ್ ಮೀ. ಐ ಡೋಂಟ್ ವಾಂಟ್ ಟು ಟೀಚ್ ದ ಕಾಮನ್ ಪೀಪಲ್, ಐ ಜಸ್ಟ್ ವಾಂಟ್ ಟು ಟೀಚ್ ದ ಪ್ರಿನ್ಸೆಸ್. ರಾಜರ ಮಕ್ಕಳಿಗೆ ಮಾತ್ರ ನಾನು ಓದಿಸ್ತೀನಿ. ರಾಜತನದ ಮನೆಗಳನ್ನು ಇರ್ತಾರಲ್ಲ, ಯಾರು ಶ್ರೀಮಂತರು ಇರ್ತಾರೆ ಅವ್ರಿಗೆ ಮಾತ್ರ. ಸೊ ಹಿಯರ್ ಹಿ ವಾಸ್ ಅ ವೆರಿ ಪ್ರೌಡ್ ಮ್ಯಾನ್ ಟು, ರೈಟ್? ಸೊ ಯಾರು ರಾಜನ ಮಕ್ಕಳು ಇರ್ತಾರೆ ಅವ್ರಿಗೆ ಮಾತ್ರ ಅವನೇನ್ ಮಾಡ್ತಾ ಇರ್ತಾನೆ, ಓದಿಸ್ತಾ ಇರ್ತಾನೆ, ಕಲಿಸ್ತಾ ಇರ್ತಾನೆ. ಆದ್ರೆ ಕಾಮನ್ ಪೀಪಲ್ಗೆ ಮಾತ್ರ ಅವನೇನ್ ಮಾಡ್ತಾ ಇರಲ್ಲ, ಓದಿಸ್ತಾ ಇರಲ್ಲ. ಓಕೆ, ಸೊ ನಾವು ಒನ್ ಡೇ ಹೀಗಿರ್ಬೇಕಾದ್ರೆ ಏನಾಗುತ್ತೆ ನೋಡಿ. ಇವಾಗ ಒನ್ ಡೇ ಏಕಲವ್ಯ ವಾಸ್ ರನ್ನಿಂಗ್ ಆಫ್ಟರ್ ಅ ಡೀರ್. ಇಟ್ ರ್ಯಾನ್ ಪಾಸ್ಟ್ ಡ್ರೋನಾಸ್ ಹಟ್. ಒಂದು ದಿನ ಏಕಲವ್ಯ ಏನ್ ಮಾಡ್ತಾ ಇದ್ದ? ಸೊ ಒನ್ ಡೇ ಏಕಲವ್ಯ ವಾಸ್ ರನ್ನಿಂಗ್ ಆಫ್ಟರ್ ದ ಡೀರ್. ಆ ಏಕಲವ್ಯ ಏನಿದ್ದಂದ್ರೆ, ಆ ಒಂದು ಜಿಂಕೆ ಹಿಂದೆ ಸ್ಪೀಡ್ ಆಗಿ ಓಡ್ತಾ ಇದ್ದಂತೆ. ಯಾರೋ ಏಕಲವ್ಯ ಜಿಂಕೆನ ಗುರಿ ಇಟ್ಟು ಸಾಯಿಸಿ ಆ ಜಿಂಕೆನ ತಗೊಂಡ್ಬಂದು ತಿನ್ಬೇಕಲ್ಲ, ಅದಕ್ಕೆ ಅವನು ಜಿಂಕೆ ಹಿಂದೆನೆ ಫಾಸ್ಟ್ ಆಗಿ ಓಡ್ತಾ ಇರ್ತಂತೆ. ಯಾರೋ ಏಕಲವ್ಯ. ಅಂಡ್ ಇಟ್ ರ್ಯಾನ್ ಪಾಸ್ಟ್ ಡ್ರೋನಾಸ್ ಹಟ್. ಓಡ್ತಾ 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 ಆ ಜಿಂಕೆ ಈ ದ್ರೋಣಾಚಾರ್ಯ ಟೀಚರ್ ಏನಿದ್ರಲ್ಲ ಅವ್ರ ಒಂದು ಮನೆ ಹಟ್ ಏನಿತ್ತಲ್ಲ, ಗುಡಿಸಲು, ಅವ್ರ ಹಿಂದೆ ಆಸಾಗಿ ಫಾಸ್ಟ್ ಆಗಿ ಓಡ್ಬಿಡ್ತಂತೆ.
ಜಸ್ಟ್ ಅವರ ಒಂದು ಗುಡಿಸಲನ್ನ ದಾಟಿ ಓಡಿತು. ಏಕಲವ್ಯ ಏನ್ ಮಾಡ್ತಾ ಇದ್ದ, ಅವನು ಕೂಡ ಓಡ್ತಾ ಓಡ್ತಾ ಜಿಂಕೆನ ಹೊಡಿಬೇಕಂತ ಹೇಳಿ ಓಡ್ತಾ ಓಡ್ತಾ ಅದ್ರ ಹಿಂದೆ ಓಡ್ಬೇಕಾದ್ರೆ ಆ ಜಿಂಕೆ ದ್ರೋಣಾಚಾರ್ಯರ ಒಂದು ಗುಡಿಸಲು ಮುಂದಾಸೆ ಫಾಸ್ಟ್ ಆಗಿ ಓಡ್ಬಿಡುತ್ತೆ. ಇವನು ಕೂಡ ಫಾಸ್ಟ್ ಆಗಿ ಅದ್ರ ಹಿಂದೆ ಓಡ್ಬೇಕಾದ್ರೆ ಸಡನ್ಲಿ ಏನಾಗುತ್ತೆ ನೋಡಿ, ಸಡನ್ಲಿ ಏಕಲವ್ಯ ಸ್ಟಾಪ್. ಅದು ಜಿಂಕೆನು ಓಡ್ತಾ ಇದೆ, ಅದ್ರ ಹಿಂದೆ ಇವನು ಓಡ್ತಾ ಇದ್ದಾನೆ. ಆ ಜಿಂಕೆ ಓಡ್ತಾ ಓಡ್ತಾ ದ್ರೋಣಾಚಾರ್ಯರ ಒಂದು ಹಟ್ ಏನಿತ್ತಲ್ಲ, ದ್ರೋಣಾಚಾರ್ಯರ ಒಂದು ಗುಡಿಸಲು ಏನಿತ್ತು ಅದ್ರ ಮುಂದಾಸೆ ಓಡೋಗ್ಬಿಡುತ್ತೆ. ಇವನು ಕೂಡ ಅದ್ರ ಮುಂದಾಸೆ ಓಡ್ತಾ 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 ಎಕ್ದಮ್ ಹಿ ಸ್ಟಾಪ್. ಸಡನ್ಲಿ ಹಿ ಸ್ಟಾಪ್. ಯಾಕೆ ಸ್ಟಾಪ್ ಆಗ್ತಾನೆ ನೋಡು. ಸೊ ಸಡನ್ಲಿ ಏಕಲವ್ಯ ಸ್ಟಾಪ್ ಬಿಕಾಸ್ ದ ದ್ರೋಣ ವಾಸ್ ಇನ್ ದ ಯಾರ್ಡ್ ಆಫ್ ಹಿಸ್ ಹಟ್. He was teaching some princess to shoot with their bows. Ekalavya wanted to go up to the princess and watch the shooting, but he was afraid. ಏಕಲವ್ಯನಿಗೂ ಕೂಡ ಬಿಲ್ಲು ಬಾಣ ಅಂದ್ರೆ ಬಹಳ ಇಷ್ಟ, ಏಕಲವ್ಯನಿಗೂ ಹೌದಾ. ಹೀಗೆ ಇವನು ಕೂಡ ಓಡ್ತಾ ಓಡ್ತಾ ಹೋಗ್ಬೇಕಾದ್ರೆ ಆ ಜಿಂಕೆ ದ್ರೋಣಾಚಾರ್ಯರ ಒಂದು ಗುಡಿಸಲು ದಾಟಿ ಹೋಗ್ಬಿಡುತ್ತೆ. ಆ ಗುಡಿಸಲು ದಾಟಿ ತಾನು ಅದ್ರ ಹಿಂದೆ ಓಡಬೇಕಾದ್ರೆ ಏನೋ ನೋಡ್ಬಿಡ್ತಾನೆ ಏಕಲವ್ಯ. ನೋಡ್ಬಿಟ್ಟು ಸ್ಟಾಪ್ ಆಗ್ಬಿಡ್ತಾನೆ. ಏನ್ ನೋಡ್ತಾನಂದ್ರೆ ದ್ರೋಣಾಚಾರ್ಯ ಇನ್ ಹಿಸ್ ಯಾರ್ಡ್, ತನ್ನ ಮನೆಯ ತನ್ನ ಒಂದು ಅಂಗಳದಲ್ಲಿ, ಓಕೆ, ಯಾರ್ಡ್ ಅಂಗಳದಲ್ಲಿ, ಓಕೆ, ಆ ಒಂದು ತಮ್ಮ ಗುಡಿಸಲ ಒಂದು ಅಂಗಳದಲ್ಲಿ ದ್ರೋಣಾಚಾರ್ಯರು ಏನ್ ಮಾಡ್ತಾ ಇದ್ರಂದ್ರೆ he was teaching some princess to shoot with their bows. ದ್ರೋಣಾಚಾರ್ಯರು ಆ ಟೈಮಲ್ಲಿ ಕೆಲವೊಂದು ರಾಜರಿಗೆ, ಕುವರ ರಾಜರಿಗೆ, ವಿ ಕ್ಯಾನ್ ಕಾಲ್ ಕುವರ ರಾಜ ಮೀನ್ಸ್ ಪ್ರಿನ್ಸಸ್, ರಾಜರ ಮಕ್ಕಳಿಗೆ, ಮಹಾರಾಜರ ಮಕ್ಕಳಿಗೆ ಅಥವಾ ಚಿಕ್ಕ ರಾಜರಿಗೆ, ಕುವರ ರಾಜರಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ಆ ಒಂದು ತಮ್ಮ ಅಂಗಳದಲ್ಲಿ ಬಿಲ್ಲುವಿದ್ಯೆಯನ್ನ ಕಲಿಸ್ತಾ ಇದ್ರು. ಕೆಲವೊಂದು ಮಹಾರಾಜರ ಮಕ್ಕಳಿಗೆ ಅವ್ರು ಏನ್ ಮಾಡ್ತಾ ಇದ್ರು, ತಮ್ಮ ಅಂಗಳದಲ್ಲಿ ಬಿಲ್ಲುವಿದ್ಯೆಯನ್ನ ಕಲಿಸಿಕೊಡ್ತಾ ಇದ್ರು, ಅವರು ಕಲಿತಾ ಇದ್ರು. ಇವ್ರಿಗೂ ಬಿಲ್ವಿದ್ಯೆ, ಬಾಣ ಬಿಡೋದು ಅದೆಲ್ಲ ಕಲಿಯೋದು ಬಹಳ ಇಷ್ಟ ಇವನಿಗೆ. ಮತ್ತೆ ಹೋಗ್ತಾ ಹೋಗ್ತಾ ಅವ್ರು ಕಲಿಸೋದನ್ನ ನೋಡಿ ಸಡನ್ಲಿ ಅವ್ರು ಒಂದು ಗುಡಿಸಲ ಹತ್ರ ನಿಂತ್ಕೊಂಡ್ಬಿಡ್ತಾನೆ. ಅದನ್ನ ನೋಡಿ, ಕಲಿಸೋದನ್ನ ನೋಡಿ ನಿಂತ್ಕೊಂಡ್ಬಿಡ್ತಾನೆ. ನಿಂತ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾರೆ, ನಾನು ಕಲಿಬಹುದಲ್ಲ ಇವ್ರ ಹತ್ರ, ಎಷ್ಟು ಚೆನ್ನಾಗಿ ಪಾಠ ಮಾಡ್ಕೊಡ್ತಿದ್ದಾರೆ. ಬಿಲ್ವಿದ್ಯೆ ಹೇಗೆ ಕಲಿಬೇಕು, ಬಿಲ್ಲು ಬಾಣನ ಹೇಗೆ ಗುರಿ ತಪ್ಪಿಸ್ಲಾರ್ದೆ ಹೇಗೆ ಬಾಣನ ಬಿಡಬೇಕು, ಎಲ್ಲದನ್ನು ಎಷ್ಟು ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಬೈ ಲುಕಿಂಗ್ ದಟ್ ಹಿ ಆಲ್ಸೋ ಗಾಟ್ ಇಂಟ್ರೆಸ್ಟೆಡ್ ಇನ್ ಇಟ್. ಅವನಿಗೂ ಇಂಟ್ರೆಸ್ಟ್ ಬರುತ್ತೆ. ಅಂಡ್ ಹಿ ವಾಂಟೆಡ್ ಟು ಲುಕ್ ಎಟ್ ದಟ್. ಇಂಟ್ರೆಸ್ಟ್ ಬಂದ್ಬಿಟ್ಟು ಅದನ್ನೆಲ್ಲ ನೋಡ್ಬೇಕು, ಹೇಗೆ ಕಲಿಸ್ತಾರೆ ಅದನ್ನ ನಿಂತು ನಾನು ನೋಡ್ಲೇಬೇಕು ಇದನ್ನ ಅಂತ ಹೇಳಿ ಹಿ ಸ್ಟೇಡ್ ದೇರ್. ಅವನು ಅಲ್ಲೇ ನಿಲ್ತಾನೆ. ಸಿ ಹಿಯರ್, ಸಡನ್ಲಿ ಏಕಲವ್ಯ ಸ್ಟಾಪ್ಡ್. Drona was in the yard of his hut. He was teaching some princess to shoot with their bows. He was teaching some princess to shoot with their bows. ಅವನೇನ್ ಮಾಡ್ತಾ ಇದ್ರು, ದ್ರೋಣಾಚಾರ್ಯ ನಿಂತ್ಕೊಂಡು ನೋಡ್ತಾ ಇದ್ರೆ ದ್ರೋಣಾಚಾರ್ಯ ಅಲ್ಲಿ ಕೆಲವೊಂದು ಕುವರ ರಾಜರಿಗೆ ಬಿಲ್ಲು ಬಾಣನ ಹೇಗೆ ಮಾಡ್ಬೇಕು, ಶೂಟ್ ಹೇಗೆ ಮಾಡ್ಬೇಕು ಅದನ್ನ ಕಲಿಸ್ತಾ ಇದ್ರು. ಇದನ್ನ ಇವನು ಏಕಲವ್ಯ ಹಿಂದಿಂದ ನೋಡ್ತಾ ನಿಂತಿದ್ದ. ಅಂಡ್ ಸಿ ಹಿಯರ್, ಏಕಲವ್ಯ ವಾಂಟೆಡ್ ಟು ಗೋ ಅಪ್ ಟು ದ ಪ್ರಿನ್ಸಸ್ ಅಂಡ್ ವಾಚ್ ದ ಶೂಟಿಂಗ್, ಬಟ್ ಹಿ ವಾಸ್ ಅಫ್ರೇಡ್. ಏಕಲವ್ಯನ್ಗೆ ಅದನ್ನ ಶೂಟ್ ಮಾಡೋದನ್ನ ಕಲಿಸೋದನ್ನ ನೋಡಿ ಬಹಳ ಇಂಟ್ರೆಸ್ಟ್ ಬರುತ್ತೆ. ಅವನಿಗೂ ಹೇಗೆ ಅನ್ಸುತ್ತೆ ಅಂದ್ರೆ ಹಿ ವಾಂಟೆಡ್ ಟು ಗೋ ಟು ದ ಪ್ರಿನ್ಸಸ್. ಆ ರಾಜರ ಹತ್ರ ಹೋಗಿ ತಾನು ನಿಂತ್ಕೊಂಡು ತಾನು ಅವ್ರ ಜೊತೆ ಕಲಿಬೇಕನ್ನೋ ಒಂದು ಆಸೆ ಹುಟ್ಟು ಬಿಡುತ್ತೆ. ಆ ರಾಜರ ಹತ್ರ ಹೋಗಿ, ಆ ದ್ರೋಣಾಚಾರ್ಯರ ಹತ್ರ ಹೋಗಿ ತಾನು ರಾಜರ ಜೊತೆ ನಿಂತ್ಕೊಂಡು ತಾನು ಬಿಲ್ವಿದ್ಯೆಯನ್ನ ಕಲಿಬೇಕನ್ನೋ ಆಸೆ ಹುಟ್ಟು ಬಿಡುತ್ತೆ. ನೋಡ್ಬಿಟ್ಟು ಅವನಿಗೂ ಇಷ್ಟ ಅಲ್ಲ, ನೋಡ್ಬಿಟ್ಟು ಆಸೆ ಹುಟ್ಟುತ್ತೆ. ಆದ್ರೆ ಏಕಲವ್ಯನಿಗೆ ಗೊತ್ತಿರ್ಲಿಲ್ಲ, ದ್ರೋಣಾಚಾರ್ಯ ರಾಜರ ಮಕ್ಕಳಿಗೆ ಮಾತ್ರ ಕಲಿಸ್ತಾನೆ, ಬೇರೆ ಮಕ್ಕಳಿಗೆ ಬರೋಕ್ಕೂ ಕೊಡೋದಿಲ್ಲ ಅನ್ನೋದು ಏಕಲವ್ಯನಿಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಅವನು ಸೊ ಬೈ ಸೀಯಿಂಗ್ ಸಡನ್ಲಿ ಹಿ ಸ್ಟಾಪ್. ಫಸ್ಟ್ ಟೈಮ್ ಹಿ ಸಾ ದ ದ್ರೋಣ ಅಂಡ್ by seeing that he stopped and he wanted to go to the prince and he wanted to watch how he is teaching to the prince. ಅವನಿಗೆ ಆಸೆ ಬಿಡುತ್ತೆ, ನಾನು ಕೂಡ ಅಲ್ಲಿ ಹೋಗ್ಬೇಕು, ಆ ರಾಜರ ಮಕ್ಕಳಿದಾರಲ್ಲ, ಅವ್ರು ಕಲಿತಾ ಇದ್ದಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು
ನಾನು ಕೂಡ ಶೂಟ್ ಮಾಡೋದನ್ನ ಕಲಿಬೇಕನ್ನೋ ಒಂದು ಆಸೆ ಹುಟ್ಬಿಡುತ್ತೆ ಅವನಿಗೆ. ಆದ್ರೆ ಅವನು ಹೋಗೋದಿಲ್ಲ, ಬಿಕಾಸ್ ಹಿ ವಾಸ್ ಅಫ್ರೇಡ್. ಆದ್ರೆ ಅಲ್ಲಿವರೆಗೂ ಹೋಗೋಕೆ ಅವನಿಗೆ ಭಯ. ಅವ್ರೇನಾದ್ರು ಮಾಡ್ಬಿಟ್ರೆ ಭಯ ಪಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಓಕೆ, ಹಿ ವಾಸ್ ಅಫ್ರೇಡ್. ಯಾಕೆ ಭಯ ಪಡ್ತಾನಂದ್ರೆ ದೇ ವಿಲ್ ಕ್ಯಾಚ್ ಹೋಲ್ಡ್ ಆಫ್ ಮೀ ಅಂಡ್ ಬೀಟ್ ಮೀ ಅಪ್, ಹಿ ಸೇಡ್ ಟು ಹಿಮ್ಸೆಲ್ಫ್. ಅಯ್ಯೋ, ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅವರು, ಎಷ್ಟು ಚೆನ್ನಾಗಿ ಗುರುಗಳು ಕಲಿಸ್ತಾ ಇದ್ದಾರೆ, ಅವ್ರು ಎಷ್ಟು ಚೆನ್ನಾಗಿ ಬಿಲ್ವಿದ್ಯೆಯನ್ನ ಕಲಿತಾ ಇದ್ದಾರೆ, ನಾನು ಹೋಗ್ಬೋದಲ್ಲ, ನಾನು ಹೋಗ್ಬಿಟ್ಟು ಕಲಿಬಹುದಲ್ಲ, ನಾನು ಹೋಗ್ಬಿಟ್ಟು ಅವ್ರ ಜೊತೆ ಕಲಿದ್ಬಿಡ್ಲ ಅಂತ ಹೇಳಿ ಅವ್ನ ಮನಸ್ಸಲ್ಲಿ ಬರುತ್ತೆ. ಅನ್ನೋ ಅಷ್ಟರೊಳಗೆ ಅವ್ನಿಗೆ ಭಯನೂ ಆಗುತ್ತೆ. ಬೇಡಪ್ಪ ನಾನು ಹೋಗೋದಿಲ್ಲ, ತನ್ನಷ್ಟಕ್ಕೆ ತಾನೇ ಹೇಳ್ಕೊಂತಾನೆ, ಅಯ್ಯೋ ಬೇಡಪ್ಪ ನಾನು ಹೋಗೋದಿಲ್ಲ, ಅವರೆಲ್ಲ ರಾಜರ ಮಕ್ಕಳು, ಒಂದ್ ವೇಳೆ ನಾನು ಅಲ್ಲಿ ಹೋಗ್ಬಿಟ್ರೆ ಅವ್ರು ನನ್ನನ್ನ ಹಿಡಿದ್ಬಿಟ್ಟು ಎಲ್ಲರೂ ಸೇರಿಸಿ ನಡಕ್ ಹಾಕಿ ಹೊಡೆದ್ಬಿಟ್ರೆ, ಏನಾದ್ರೂ ಮಾಡ್ಬಿಟ್ರೆ ಬೇಡಪ್ಪ ನಾನಂದ್ರೂ ಅವ್ರ ಹತ್ರ ಹೋಗೋದಿಲ್ಲ ಅಂತ ಹೇಳಿ ತನ್ನಷ್ಟಕ್ಕೆ ತಾನು ಹೇಳ್ಕೊಂತಾನೆ. ಹಿ ಸೇಡ್ ಟು ಹಿಮ್ಸೆಲ್ಫ್, ಐ ವಿಲ್ ಕ್ಲೈಂಬ್ ಅ ಟಾಲ್ ಟ್ರೀ ಅಂಡ್ ವಾಚ್. ಇರ್ಲಿ ಬಿಡು, ಅಲ್ಲಿ ಹೋಗೋಕ್ಕಾಗಿ ನಾನಂತೂ ಹೋಗಲ್ಲ, ಅವರಿಂದ ಹೊಡ್ಸ್ಕೊಂಡ್ ಬರಕ್ ನನ್ಗೆ ಇಷ್ಟ ಇಲ್ಲ. ಹಾಗಾದ್ರೆ ಹೇಗ್ ನೋಡ್ಲಿ? ನನಗೆ ಗಿಡ ಮರ ಹತ್ತಕ್ ಬರುತ್ತಲ್ಲ, ನಾನೇನ್ ಮಾಡ್ತೀನಿ ನೋಡೋದಂತೂ ಮಿಸ್ ಮಾಡಲ್ಲ ನಾನು. ಐ ವಿಲ್ ಕ್ಲೈಂಬ್ ದ ಟಾಲ್ ಟ್ರೀ. ನಾನು ಇಲ್ಲಿದೆಯಲ್ಲ, ಈ ಗಿಡದ ಮೇಲೆ ಹತ್ಕೊಂಡು ಕುತ್ಕೊಂಡು ಆರಾಮಾಗಿ ಅವ್ರು ಹೇಗೆ ಕಲಿಸ್ತಾ ಇದ್ದಾರೆ ನೋಡ್ಬಿಡ್ತೀನಿ ಅಂತ ಹೇಳಿ, by telling like this to himself, he climbed on a tall tree and he sat there and he started watching them, what the Drona was doing, how he was teaching to them. He started watching at them. So here they will catch hold of me and beat me up, he said to himself. I will climb a tall tree and watch. ನಾನು ಬೇಗ ಏನ್ ಮಾಡ್ತೀನಿ, ಇಷ್ಟು ದೊಡ್ಡದಾಗಿರ್ತಕ್ಕಂಥ ಗಿಡದ ಮೇಲೆ ಹತ್ಕೊಂಡು ಅವ್ರು ಕಲಿಸೋದನ್ನ ನೋಡ್ತಾ ನಿಲ್ತೀನಿ ಅಂತ ಡಿಸೈಡ್ ಮಾಡಿ ಏನ್ ಮಾಡ್ತಾನೆ, he will climb the tree. ಬೇಗ ಏನ್ ಮಾಡ್ತಾನ ಅವನು ಗಿಡನ ಹತ್ಬಿಟ್ಟು ಫಾಸ್ಟ್ ಆಗಿ ಆ ಒಂದು ಗಿಡನ ಹತ್ಬಿಟ್ಟು ಅಲ್ಲಿ ಕುತ್ಕೊಂಡು ಆ ದ್ರೋಣಾಚಾರ್ಯರು ಹೇಗೆ ಕಲಿಸ್ತಾ ಇದ್ದಾರೆ, ಬಿಲ್ವಿದ್ಯೆಯನ್ನ ಹೇಗೆ ಕಲಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಕೂಡ್ತಾನೆ. ಹಾಗೆ ನೋಡ್ತಾ ಮತ್ತೆ ಮುಂದೆ ಏನ್ ನೋಡ್ತಾನವನು, ಏನಾಗುತ್ತೆ ಮುಂದೆ, ಇವನು ಕಲಿತಾನೋ, ದ್ರೋಣಾಚಾರ್ಯರು ಇವನು ನೋಡಿ ಕಲಿಸ್ತಾರೋ ಇಲ್ವೋ, that we will see in the next part. For today this much is enough.